ಸಹೃದಯ ಸಜ್ಜನ ಸ್ನೇಹಿತರೆ ನಮಸ್ಕಾರ. ಬೂದಿ ಮೀಡಿಯಾದ ಎಲ್ಲ ನನ್ನ ಸಹೃದಯರಲ್ಲಿ ನಾನು ಕ್ಷಮೆಯನ್ನು ಯಾಚಿಸುತ್ತೇನೆ. ತುಂಬ ದಿನಗಳ ಕಾಲ ಅನಿವಾರ್ಯ ಕಾರಣಗಳಿಂದ ಸ್ಫೂರ್ತಿಯ ಮಾತುಗಳ ಮಂಟಪವನ್ನು ಕಟ್ಟಲು ಸಾಧ್ಯವಾಗಿಲ್ಲ. ಇನ್ನು ಮುಂದೆ ತಪ್ಪದೆ ನಿಮಗಾಗಿ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತೇನೆ. ಸದಾ ಪ್ರೀತಿ ಇರಲಿ. ಸಹೃದಯರೇ, ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವವರಲ್ಲಿ ಪ್ರೀತಿ ಇರುತ್ತೆ, ನಂಬಿಸುತ್ತಾ ಬದುಕುವವರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ. ನಮ್ಮ ಜೊತೆಗಿರುವವರು ಹೇಗಿದ್ದಾರೆ ಎನ್ನುವುದನ್ನು ಸದಾ ಪರೀಕ್ಷಿಸುವುದು ಉತ್ತಮ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಜೊತೆಗೆ ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತೇವೆ. ಮನುಷ್ಯರ ಗುಣ ಕೆಲವೊಂದು ಬಾರಿ ಸೂರ್ಯಕಾಂತಿ ಹೂ ಇದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತದೆಯೋ ಆ ಕಡೆ ತಿರುಗುತ್ತಾರೆ. ಕೆಲವರು ಹೂವಿನಂತೆ ಮಾತಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತಾಡಿದರೂ ಸತ್ಯದ ಪ್ರಪಂಚವನ್ನು ತೋರಿಸುತ್ತಾರೆ. ಯಾರೊಂದಿಗೆ ಇರಬೇಕೆಂಬ ಆಯ್ಕೆ ನಮಗೆ ಬಿಟ್ಟಿದ್ದು. ಸುಳ್ಳನ್ನು ಹೇಳೋಕೆ ಐಡಿಯಾಗಳು ಬೇಕು. ತುಂಬ ಯೋಚಿಸಿ ಸುಳ್ಳಿನ ಮಂಟಪವನ್ನು ಕಟ್ಟಬೇಕು. ಅದೇ ಸತ್ಯವನ್ನು ಹೇಳೋಕೆ ಧೈರ್ಯ ಬೇಕು. ಸುಳ್ಳು ಸಿಹಿಯಂತೆ ಇರುತ್ತದೆ, ಸತ್ಯ ಮಾತ್ರ ಖಾರದಂತೆ ಇರುತ್ತದೆ ಅಲ್ವಾ? ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೇ ಇರಬೇಕು. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಗೆದ್ದು ಸಂಬಂಧವನ್ನು ಕಳೆದುಕೊಂಡು ಬದುಕುವುದಾದರೆ ನೀ ಗೆಲ್ಲುವುದನ್ನೇ ಬಿಟ್ಟು ಬಿಡು. ನೀ ಸೋಲುವುದರಿಂದ ಸಂಬಂಧ ಉಳಿಯುವುದಾದರೆ ಸೋಲಿನೊಂದಿಗೆ ಬದುಕನ್ನು ರಾಜಿ ಮಾಡಿಬಿಡು. ಆಗ ನೋಡು ಸೋಲಿನಲ್ಲೂ ಬದುಕು ಹೇಗೆ ಗೆಲುವಾಗುವುದೆಂದು. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಏನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.